ರಾಜ್ ನ್ಯೂಸ್ನ ಡಿಜಿಟಲ್ ಲೈವ್ಗೆ ಸ್ವಾಗತ. ನಾನು ಬಸವರಾಜ್ ಹೂಗಾರ್. ರಾಜ್ಯದಲ್ಲಿ ಮುಂಗಾರು ಬಿತ್ತನೆ ಶುರುವಾಗಿದೆ. ರೈತರೆಲ್ಲರೂ ಕೂಡ ತಮ್ಮ ತಮ್ಮ ವ್ಯವಸಾಯದಲ್ಲಿ ಚಟುವಟಿಕೆಯಲ್ಲಿ ತೊಡಕೊಂಡಿದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಗೊಬ್ಬರದ ಕೊರತೆಯಿಂದ ಸಾಕಷ್ಟು ರೈತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈಗಾಗಲೇ ಮೆಕ್ಕೆಜೋಳಕ್ಕಾಗಿ ಈ ಒಂದು ಮೆಕ್ಕೆಜೋಳ ಬಿತ್ತನೆ ಮಾಡಿರ್ತಕ್ಕಂಥವರು ಆ ಒಂದು ಮೆಕ್ಕೆಜೋಳಕ್ಕೆ ಯೂರಿಯಾ ಗೊಬ್ಬರವನ್ನು ಹಾಕಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಶತಾಯಗತಾಯ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಯೂರಿಯಾ ಗೊಬ್ಬರದ ಕೊರತೆ ರಾಜ್ಯದಲ್ಲಿ ಉಲ್ಬಣಿಸಿದೆ. ಈಗಾಗಲೇ ಗದಗ, ಕೊಪ್ಪಳ, ರಾಯಚೂರು, ಧಾರವಾಡ ಈ ಒಂದು ಜಿಲ್ಲೆಗಳಲ್ಲಿ ಯೂರಿಯಾ ಗೊಬ್ಬರಕ್ಕಾಗಿ ಸಾಕಷ್ಟು ಪರದಾಟ ಪಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ರೈತರು ಬೆಳಿಗ್ಗೆಯಿಂದಲೂ ಕೂಡ ಬಂದು ಅಲ್ಲಿ ಸರತಿ ಸಾಲಿನಲ್ಲಿ ನಿಂತರೂ ಸಹಿತ ಯೂರಿಯಾ ಗೊಬ್ಬರ ಸಿಗ್ತಾ ಇಲ್ಲ ಅನ್ನುವಂಥ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಗದಗ ಜಿಲ್ಲೆಯ ನರಗುಂದ ತಾಲೂಕಿನಲ್ಲಂತರೂ ಬೆಳಿಗ್ಗೆ 4 ಗಂಟೆಯಿಂದಲೂ ಕೂಡ ರೈತರು ಕಾದರೂ ಸಹಿತ ಅವರಿಗೆ ಒಂದು ಚೀಲನೂ ಒಂದು ಯೂರಿಯಾ ಗೊಬ್ಬರ ಸಿಕ್ಕಿಲ್ಲ ಅನ್ನುವಂಥ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದರು. ಹೀಗೆ ರಾಜ್ಯದಲ್ಲಿ ಯೂರಿಯಾ ಗೊಬ್ಬರದ ಕೊರತೆ ಇದೆಯಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಹುಟ್ಕೊಳ್ತವೆ. ಆದರೆ ಕೃಷಿ ಸಚಿವರಾಗಿರ್ತಕ್ಕಂಥ ಚಲುವರಾಯಸ್ವಾಮಿ ಅವರು ಹೇಳ್ತಾರೆ, ಯಾವುದೇ ರೀತಿ ಗೊಬ್ಬರದ ಕೊರತೆ ಇಲ್ಲ, ನಮಗೆ ಕೇಂದ್ರದಿಂದ ಬರಬೇಕಾಗಿರ್ತಕ್ಕ 1 ಲಕ್ಷ ಮೆಟ್ರಿಕ್ ಟನ್ ಮಾತ್ರ ಇನ್ನೂ ಕೂಡ ಬರಬೇಕು, ಇನ್ನು ಉಳಿದ ಎಲ್ಲ ಮೆಟ್ರಿಕ್ ಟನ್ ಕೂಡ ನಮಗೆ ಗೊಬ್ಬರ ಬಂದಿದೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾರೆ. ಆದರೆ ರಾಜ್ಯದಲ್ಲಿ ಎಲ್ಲ ಒಂದು ಗೊಬ್ಬರ ಬಂದರೆ ಯಾಕೆ ಈ ರೀತಿಯಾಗಿರ್ತಕ್ಕಂಥ ಸಮಸ್ಯೆ ಉಲ್ಬಣ ಆಗುತ್ತೆ ಅನ್ನುವಂತಹ ಪ್ರಶ್ನೆಗಳು ಸಹಜವಾಗಿ ಕಾಡ್ತಾ ಇದ್ದಾವೆ. ಅಂದರೆ ಸರ್ಕಾರದಿಂದ ಬಂದಿರತಕ್ಕಂಥ ಒಂದು ಯೂರಿಯಾ ಗೊಬ್ಬರ ಎಲ್ಲಿ ಹೋಗ್ತಾ ಇದೆ, ಯಾರ ಒಂದು ಮನೆ ಸೇರ್ತಾ ಇದೆ, ಯಾರ ಅಂಗಡಿ ಸೇರ್ತಾ ಇದೆ ಅನ್ನುವಂತಹ ಸಾಲು ಪ್ರಶ್ನೆಗಳು ಕಾಡ್ತಾ ಇದ್ದಾವೆ. ಎಲ್ಲೋ ಒಂದು ಕಡೆ ದಲ್ಲಾಳಿಗಳ ಈ ಒಂದು ಚಟುವಟಿಕೆಯಿಂದ, ಅವರ ಒಂದು ಪ್ಲಾನ್ಗಳಿಂದ, ಅವರ ಒಂದು ತಂತ್ರಗಾರಿಕೆಯಿಂದ ಯೂರಿಯಾ ಗೊಬ್ಬರವನ್ನು ಶೇಖರಣೆ ಮಾಡಿ ಅವರಿಗೆ ಬೇಕಾದವರಿಗೆ ಕೊಡುವಂತಹ ನಿಟ್ಟಿನಲ್ಲಿ ಒಂದು ಹೆಚ್ಚಿನ ಒಂದು ದರದಲ್ಲಿ ಮಾರಾಟ ಮಾಡುವಂತಹ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಮೂಡ್ತಾ ಇದ್ದಾವೆ. ಯಾಕಂತಂದರೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೂಡ ಯೂರಿಯಾ ಗೊಬ್ಬರ ಇದೆ, ನಮ್ಮ ಜಿಲ್ಲಾಧಿಕಾರಿಗಳ ಜೊತೆ ಕೂಡ ನಾವು ಸಭೆ ಮಾಡ್ತೇವೆ ಅನ್ನುವಂಥ ಮಾತನ್ನು ಸಚಿವ ಚಲುವರಾಯಸ್ವಾಮಿ ಅವರು ಹೇಳ್ತಾರೆ. ಆದರೆ ಎಲ್ಲೊಂದು ಕಡೆ ರೈತರಿಗೆ ಯೂರಿಯಾ ಗೊಬ್ಬರನೇ ಸಿಗ್ತಾ ಇಲ್ಲ ಅನ್ನುವಂತಹ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಒಬ್ಬರಿಗೆ ಮಾತ್ರ ಕೊಡುವಂಥ ನಿಟ್ಟಿನಲ್ಲಿ ಎಲ್ಲೋ ಒಂದು ಕಡೆ ಅವರು ಹೆಚ್ಚಿನ ದರದಲ್ಲಿ ಯೂರಿಯಾ ಗೊಬ್ಬರವನ್ನು ಮಾರಿಕೊಳ್ಳುವಂಥ ಪ್ರಯತ್ನವನ್ನು ಮಾಡುವುದರ ಭಾಗವಾಗಿ ಉಳಿದ ಬೇರೆ ಬೇರೆ ರೈತರಿಗೆ ಸಿಗುವಂಥ ಯೂರಿಯಾ ಗೊಬ್ಬರಕ್ಕೆ ಕೊಕ್ಕೆ ಆಗ್ತಾ ಇದ್ದಾರೆ ಅನ್ನುವಂತಹ ಆರೋಪಗಳು ಕೂಡ ಶುರುವಾಗಿವೆ. ಹಾಗಾಗಿ ಯೂರಿಯಾ ಗೊಬ್ಬರವನ್ನು ಕೃಷಿ ಇಲಾಖೆ ಸರಿಯಾದ ರೀತಿಯಲ್ಲಿ ಕೂಡ ರೈತರಿಗೆ ತಲುಪಿಸುವಂಥ ಪ್ರಯತ್ನ ಮಾಡಬೇಕಂತಂದರೆ, ರೈತನಿಗೆ ಒಂದು ಮುಂಗಾರು ಚಟುವಟಿಕೆ ಗರಿಗೆದರಿದಂಥ ಸಂದರ್ಭದಲ್ಲಿ ಇಲ್ಲಿ ಬಿತ್ತನೆ ಬೀಜ ಮಾಡಿದರೆ ಆ ಒಂದು ಬೆಳೆಗಳಿಗೆ ಗೊಬ್ಬರ ಹಾಕಬೇಕು, ಆದರೆ ಗೊಬ್ಬರವೇ ಸರ್ಕಾರ ಒದಗಿಸ್ತಿಲ್ಲ ಅಂತಂದರೆ ಸಹಜವಾಗಿ ರೈತನಿಗೆ ಒಂದಿಷ್ಟು ಸಮಸ್ಯೆ ಕೂಡ ಆಗುತ್ತೆ ಮತ್ತು ಆಕ್ರೋಶ ಕೂಡ ಗುರಿ ಆಗುತ್ತೆ. ಯಾಕಂತಂದರೆ ಮಳೆ ಆದಾಗ ಒಂದು ಕಡೆ ಬೆಳೆ ಸರಿಯಾಗಿ ಬರಲ್ಲ ಅಂತಂದರೆ, ಬೆಳೆ ಇದ್ದಂಥ ಸಂದರ್ಭದಲ್ಲಿ ಅದಕ್ಕೆ ಗೊಬ್ಬರ ಸಿಗಲ್ಲ ಅಂತಂದರೆ ಅವರು ಬೆಳೆ ಎಲ್ಲ ಬೆಳೆದು ಬೆಲೆಗೂ ಕೂಡ ಸರಿಯಾದ ರೀತಿ ಬೆಲೆ ಕೂಡ ಸಿಗೋದಿಲ್ಲ ಮುಂದೆ. ಹೀಗೆ ಹಲವು ರೀತಿಯ ಸಮಸ್ಯೆಗಳಿರ್ತಕ್ಕಂಥ ರೈತನಿಗೆ ಒಂದು ಗೊಬ್ಬರವನ್ನು ಕೂಡ ಸಪ್ಲೈ ಮಾಡುವಂಥ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಎಲ್ಲೊಂದು ಕಡೆ ವಿಫಲವಾಗ್ತಾ ಇದೆಯಾ ಅನ್ನುವಂಥದ್ದು ರಾಜ್ಯ ಸರ್ಕಾರದವ್ರು ಕೇಳಿದರು ಕೇಂದ್ರದವ್ರ ಮೇಲೆ ಆಗ್ತಾರೆ. ಕೇಂದ್ರದವರು ಪ್ರಹ್ಲಾದ್ ಜೋಶಿ ಅವರು ಹೇಳ್ತಾರೆ, ಯಾವುದೇ ರೀತಿ ಸಮಸ್ಯೆ ಇಲ್ಲ, ನಾವು ಕೇಂದ್ರದಿಂದ ಗೊಬ್ಬರವನ್ನು ಕೊಟ್ಟಿದ್ದೇವೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಹಾಗಾಗಿ ಇಲ್ಲಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಎರಡೂ ಸರ್ಕಾರಗಳ ನಡುವೆ ಇಲ್ಲಿ ಸಮಸ್ಯೆ ಉಲ್ಬಣ ಆಗ್ತಕ್ಕಂಥದ್ದು ರೈತನಿಗೆ ಮಾತ್ರ. ಹಾಗಾಗಿ ರೈತನಿಗೆ ಸಿಗಬೇಕಾಗಿರ್ತಕ್ಕಂಥ ಯೂರಿಯಾ ಗೊಬ್ಬರವನ್ನು ರಾಜ್ಯ ಸರ್ಕಾರ, ಕೃಷಿ ಇಲಾಖೆ ಅದನ್ನು ಸರಿಯಾದ ರೀತಿಯಲ್ಲಿ ಪ್ರತಿಯೊಂದು ಜಿಲ್ಲೆಯೂ ಕೂಡ ಪ್ರತಿಯೊಬ್ಬ ರೈತರಿಗೂ ಕೂಡ ತಲುಪಿಸುವಂತಹ ಪ್ರಯತ್ನ ಮಾಡಬೇಕಾಗಿದೆ. ಯಾಕಂತಂದರೆ ಹಲವಾರು ರೈತರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ನಮ್ಮ ಬೆಳೆಗೆ ಯೂರಿಯಾ ಗೊಬ್ಬರ ಬೇಕಾಗಿದೆ, ನಮಗೆ ಬೆಳಿಗ್ಗೆಯಿಂದಲೂ ಕೂಡ ಕಾದರೂ ಸಹಿತ ಯೂರಿಯಾ ಗೊಬ್ಬರ ಸಿಗ್ತಾ ಇಲ್ಲ ಅನ್ನುವಂಥ ಆಕ್ರೋಶವನ್ನು ಕೂಡ ಹೊರಹಾಕ್ತಾ ಇದ್ದಾರೆ. ಹಾಗಾಗಿ ಕೃಷಿ ಸಚಿವರಾಗಿರ್ತಕ್ಕಂಥ ಚಲುವರಾಯಸ್ವಾಮಿ ಅವರು ಸಂಬಂಧಪಟ್ಟಂಥ ಅಧಿಕಾರಿಗಳ ಜೊತೆ ಸಭೆ ನಡೆಸಿ ಏನು ಎಲ್ಲ ರೈತರಿಗೂ ಕೂಡ ಯೂರಿಯಾ ಗೊಬ್ಬರವನ್ನು ಒಂದು ಪಡೆಯುವಂತಹ ಒಂದು ಸ್ಥಿತಿ ಕೂಡ ನಿರ್ಮಾಣ ಮಾಡಬೇಕು, ಅಲ್ಲಿರ್ತಕ್ಕಂಥ ಅಧಿಕಾರಿಗಳ ಸಮನ್ವಯ ತೆಗೆದುಕೊಂಡು ಯಾವೆಲ್ಲ ಜಿಲ್ಲೆಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಯೂರಿಯಾ ಗೊಬ್ಬರ ಇದೆ, ಎಲ್ಲಿ ಯಾವ ಜಿಲ್ಲೆಗಳಲ್ಲಿ ಬೇಡಿಕೆ ಹೆಚ್ಚಿಗೆ ಇದೆ, ಆ ಒಂದು ಜಿಲ್ಲೆಗಳಿಗೆ ಸರಬರಾಜು ಮಾಡುವಂಥ ಪ್ರಯತ್ನ ಕೃಷಿ ಸಚಿವರಾಗಿರ್ತಕ್ಕಂಥ ಚಲುವರಾಯಸ್ವಾಮಿ ಅವರು ಮಾಡಬೇಕಾಗಿದೆ. ಯಾಕಂತಂದರೆ ರೈತನಿಗೆ ಸಿಗಬೇಕಾಗಿರ್ತಕ್ಕಂಥ ಬೆಲೆ ಒಂದು ಕಡೆ ಬೆಳೆಗಳಿಗೂ ಕೂಡ ಸಿಗೋದಿಲ್ಲ. ಆದರೆ ಇಂತಹ ಒಂದು ಸಂದರ್ಭದಲ್ಲಿ ಅವರಿಗೆ ಗೊಬ್ಬರದೂ ಕೂಡ ಸಮಸ್ಯೆ ಉಲ್ಬಣ ಆದರೆ ಎಲ್ಲೋ ಒಂದು ಕಡೆ ಅವರಿಗೂ ಕೂಡ ಅವರ ಒಂದು ಕುಟುಂಬಕ್ಕೂ ಕೂಡ ಹೊಡೆತ ಬೀಳುವಂಥ ಸಾಧ್ಯತೆ ಇದೆ. ಹಾಗಾಗಿ ಇದನ್ನೆಲ್ಲವನ್ನು ಕೂಡ ಅರಿತುಕೊಂಡು ಕೃಷಿ ಸಚಿವರು ಇದನ್ನು ಅರಿತುಕೊಂಡು ರೈತರಿಗೆ ಒಂದು ಯೂರಿಯಾ ಗೊಬ್ಬರ ತಲುಪಿಸುವಂಥ ಪ್ರಯತ್ನ ಮಾಡ್ತಾರಾ, ಯಾವ ರೀತಿ ರಾಜ್ಯ ಸರ್ಕಾರ ಇದನ್ನು ತೀರ್ಮಾನ ಕೈಗೊಳ್ಳುತ್ತೆ ಅನ್ನುವಂಥದ್ದು ಕಾದಷ್ಟೇ ನೋಡಬೇಕಾಗಿದೆ.